ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ನೋಡಿ ನಾನು ನಿಮಗೆ ಇಲ್ಲಿ ಉಪ್ಪನ್ನು ತೋರಿಸ್ತಾ ಇದ್ದೀನಿ. ಇವತ್ತು ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ನೋಡಿ, ಇವತ್ತು ಶನಿವಾರ ಬಂದಿದೆ. ಶನಿವಾರ ಆಗಿರ್ಬೋದು, ಭಾನುವಾರ ಆಗಿರ್ಬೋದು, ಇಲ್ಲ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಇಲ್ಲ ಒಂದು ಅಮಾವಾಸ್ಯೆ, ಹುಣ್ಣಿಮೆ, ಯಾವತ್ತು ದಿನ ಬೇಕಾದ್ರೂ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು. ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನೀವು ಸಾಕಷ್ಟು ಸಮಸ್ಯೆಗಳ ಒಂದು ಸುಳಿಯಿಂದ ಸಿಗಾಕೊಂಡಿದ್ರೆ ಆ ಎಲ್ಲ ಸಮಸ್ಯೆಗಳಿಂದಲೂ ಸಹ ನೀವು ಹೊರ ಬರ್ತೀರಾ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೌದು, ನೋಡಿ ನಾನು ನಿಮಗೆ ಇಲ್ಲಿ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ. ಈ ಕಲ್ಲುಪ್ಪಿನಿಂದ ಮಾಡ್ಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರ. ನೋಡಿ, ನಾನು ಇಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಲ್ಲ, ಈ ಕಲ್ಲುಪ್ಪಿನ ಈ ಒಂದು ಗಾಜಿನ ಬಾಟ್ಲಲ್ಲಿ ಈ 3 ವಸ್ತುಗಳನ್ನು ಸೇರಿಸಿ ನೀವು ಇಡೋದ್ರಿಂದ ನಿಮಗೆ ಎಂತಹದೇ ಹಣಕಾಸಿನ ಸಮಸ್ಯೆ ಇರಲಿ, ಆರೋಗ್ಯದ ಸಮಸ್ಯೆ ಇರಲಿ, ಏನೇ ಒಂದು ತೊಂದರೆಗಳಿದ್ರೂ, ಅಂದರೆ ಏನೇ ಒಂದು ತೊಂದರೆಗಳು ನಿಮಗೆ ಫೀಲ್ ಆಗ್ತಾ ಇದ್ರೂ, ಯಾಕೋ ಮನೆಯಲ್ಲಿ ತುಂಬಗಳೇ ಕಷ್ಟಗಳಾಗ್ತಾ ಇದೆ, ತುಂಬ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇದೆ, ಈ ಸಮಸ್ಯೆಗಳಿಂದ ಹೇಗೆ ನಾವು ಹೊರಬರ್ಬೋದು ಅಂತ ನೀವೇನಾದ್ರು ತುಂಬ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾಯಿದ್ರೆ, ಈ ಒಂದು ಪರಿಹಾರನ ನೀವು ಇದು ಕಲ್ಲುಪ್ಪಿನಿಂದ ಮಾಡ್ಕೊಳ್ಳುವಂತಹ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನೀವು ಇಂಥೆಲ್ಲ ಸಮಸ್ಯೆಗಳಿಂದಲೂ ಸಹ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು. ಉಪ್ಪಿಗೆ ಅಂತಹ ಒಂದು ಶಕ್ತಿನೇ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಉಪ್ಪಿಗೆ ಇಷ್ಟು ಶಕ್ತಿ ಇದೆ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತೇ ಇದೆ. ಉಪ್ಪಿನ ಮಾಹಿತಿನ ನಾನು ನಿಮಗೆ ಹೇಳೋ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ಉಪ್ಪಿನ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯನೇ ಅಲ್ವಾ. ಹಾಗಾಗಿ ಇವತ್ತು ನಾನು ಒಂದು ಸೂಪರ್ ಆಗಿರುವಂಥ ಒಂದು ರೆಮಿಡಿನೇ ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಉಪ್ಪಿನ ರೆಮಿಡಿ ಅಂತಂದರೆ 100ಕ್ಕೆ 100 ಅಂದರೆ 100ಗೆ 105% ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದು ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಹೌದು ಫ್ರೆಂಡ್ಸ್, ಹಾಗಾಗಿ ಇವತ್ತಿನ ದಿನ ಈ ಉಪ್ಪನ್ನ ನಾವು ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳಿಂದ ನಾವು ಹೊರಗಡೆ ಬರೋದು ಅಂತ ಅನ್ನೋದನ್ನ ನಾನು ನಿಮಗೆ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಹಾಗಾದರೆ ಈ ಒಂದು ರೆಮಿಡಿನ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ನಾನು ನಿಮಗೆ ಒಂದು ಚಿಕ್ಕದಾದಂತಹ ಈ ಒಂದು ರೆಮಿಡಿನ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ನೋಡಿ ಉಪ್ಪು ತುಂಬ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೆ ಈ ಕಲ್ಲುಪ್ಪನ್ನ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಪುಡಿ ಉಪ್ಪನ್ನ ನಾವು ಅಡುಗೆಯಲ್ಲಿ ಬಳಸಬಾರ್ದು, ಕಲ್ಲುಪ್ಪನ್ನೇ ನಾವು ಅಡುಗೆ ಮನೆಯಲ್ಲಿ ಬಳಸಬೇಕಾಗುತ್ತೆ ಅಲ್ವಾ. ಹಾಗೆಯೇ ಆರೋಗ್ಯಕ್ಕೂ ಸಹ ಹಾಗೆಯೇ ಆರೋಗ್ಯಕ್ಕೆ ಒಂದೇ ಅಲ್ಲ, ಬೇರೆ ಎಲ್ಲ ಸಮಸ್ಯೆಗಳಿಗೂ ಸಹ ಈ ಕಲ್ಲುಪ್ಪು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರಿಂದ ಅನೇಕ ರೀತಿಯಾದ ಪರಿಹಾರಗಳು ಸಹ ನಾವು ಮಾಡ್ಕೋಬಹುದು. ಅದರಲ್ಲೂ ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಈ ಕಲ್ಲುಪ್ಪಿನಿಂದ ಪರಿಹಾರ ಮಾಡಿಕೊಂಡ್ರೆ ಶೀಘ್ರದಲ್ಲೇ ನಮಗೆ ಫಲ ಕೊಡುತ್ತೆ ಅಂತ ಶೀಘ್ರನೇ ಫಲ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು. ಮತ್ತು ದೃಷ್ಟಿ ದೋಷ ನಿವಾರಣೆ ಮಾಡುತ್ತೆ. ಮತ್ತು ಮನೆಯಲ್ಲಿ ಏನಾರು ವಾಸ್ತು ದೋಷ ಇದ್ದರೆ ಅದು ಕೂಡ ಈ ಕಲ್ಲುಪ್ಪಿನಿಂದ ನಾವು ನಿರ್ಮೂಲನ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗೆಯೇ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಇಲ್ಲ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಲ್ಲುಪ್ಪನ್ನ ಬಳಸ್ತೀವಿ. ಮನೆಯ ಮೇಲೆ ಬಿದ್ದಿರುವಂತಹ ದೃಷ್ಟಿ ದೋಷ ಆಗಿರ್ಬೋದು, ಮನೆಯಲ್ಲಿರುವಂಥ ನೆಗೆಟಿವ್ ಅಂಶನ ಹೋಗ್ಲಾಡ್ಸೋಕ್ಕಾಗಿರ್ಬೋದು, ಇಲ್ಲ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ತಂದು ಕೊಡುವಂತಹ ಒಂದು ಶ್ರೇಷ್ಠವಾದಂತಹ ಈ ಕಲ್ಲುಪ್ಪಿನ ಅನೇಕ ಪರಿಹಾರಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಮಾಡ್ಕೊಳ್ಬೋದು ಅಲ್ವಾ. ಈ ಕಲ್ಲುಪ್ಪನ್ನ ನಾವು ಫ್ರೆಂಡ್ಸ್, ನೋಡಿ ನಾವು ಈ ಕಲ್ಲುಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ ಅಲ್ವಾ. ಮಹಾಲಕ್ಷ್ಮಿಯ ಸಂಕೇತ ಅಂತ ಹೇಳಿ ಕರಿತೀವಿ. ಏಕೆಂದರೆ ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಉದ್ಭವವಾದವಳು ಅಲ್ವಾ. ಹಾಗೆಯೇ ಮಹಾಲಕ್ಷ್ಮಿಯ ಉದ್ಭವವಾದಂತಹ ಸಮಯದಲ್ಲಿ ಅನೇಕ ಮಂಗಳಕರವಾದಂತಹ ವಸ್ತುಗಳು ಸಹ ಉದ್ಭವವಾದವು ಅಲ್ವಾ. ಹಾಗೆಯೇ ಫ್ರೆಂಡ್ಸ್, ಉದ್ಭವವಾಗೋದ್ರ ಜೊತೆಗೆ ಫ್ರೆಂಡ್ಸ್ ನೋಡಿ, ಕಲ್ಲುಪ್ಪಿನ ಒಳಗಡೆ ಅಂದರೆ ಲಕ್ಷ್ಮೀ ಮಾತೆ ಉದ್ಭವವಾದಂಥ ಸಂದರ್ಭದಲ್ಲಿ ಅನೇಕವಾದಂತಹ ಮಂಗಳಕರವಾದಂಥ ವಸ್ತುಗಳು ಸಹ ಉದ್ಭವವಾದವು. ಅದರೊಳಗೆ ಕವಡೆ ಆಗಿರ್ಬೋದು, ಗೋಮತಿ ಚಕ್ರ ಆಗಿರ್ಬೋದು, ಶಂಕು, ಕಾಮಧೇನು, ಕಲ್ಪವೃಕ್ಷ
ಎಲ್ಲವೂ ಕೂಡ ಸಮುದ್ರದ ಮಂಥನದಲ್ಲೇ ಲಕ್ಷ್ಮಿಯ ಜೊತೆಗೆ ಉದ್ಭವ ಆದದ್ದು ಎಂಬ ನಂಬಿಕೆ ಕೂಡ ನಮಗೆ ಇದೆ ಅಲ್ವಾ. ಹೌದು, ಈ ಕಲ್ಲುಪ್ಪು ಸಿಗುವುದು ಸಮುದ್ರದಲ್ಲಿ, ಲಕ್ಷ್ಮೀ ಜನನವಾಗಿದ್ದು ಸಮುದ್ರದಲ್ಲೇ. ಹಾಗಾಗಿ ಈ ಉಪ್ಪಿಗೆ ಒಂದು ಪಾಸಿಟಿವ್ ಶಕ್ತಿನೇ ಇದೆ ಅಂತ ನಾವು ಹೇಳ್ಬೋದು. ಒಂದು ಶಕ್ತಿಯುತವಾದಂಥ ವಸ್ತು ಅಂತಲೇ ನಾವು ಹೇಳ್ಬಹುದು. ಹೌದು ಫ್ರೆಂಡ್ಸ್, ಹಾಗಾಗಿ ಈ ಕಲ್ಲುಪ್ಪಿಗೆ ಲಕ್ಷ್ಮಿಯ ಅಂದರೆ ಫ್ರೆಂಡ್ಸ್ ಜೊತೆಗೆ ಇದನ್ನ ನಾವು ಲಕ್ಷ್ಮಿಯ ಸಂಭೂತ ಅಂತಲೂ ಸಹ ನಾವು ಈ ಉಪ್ಪನ್ನ ನಾವು ಲಕ್ಷ್ಮಿಯ ಸಂಭೂತ ಅಂತಲೂ ಸಹ ನಾವು ಇಲ್ಲಿ ಕರಿತೀವಿ ಅಲ್ವಾ. ಇದು ಲಕ್ಷ್ಮಿಯ ಒಂದು ಅಂಶ ಈ ಕಲ್ಲುಪ್ಪಿನಲ್ಲಿ ಇರುತ್ತೆ ಅಂತ ನಾವು ಹೇಳ್ತೀವಿ ಅಲ್ವಾ. ಹಣವನ್ನು ಆಕರ್ಷಿಸುವಂತಹ ಶಕ್ತಿ ಕೂಡ ಈ ಕಲ್ಲುಪ್ಪಿಗೆ ಇದೆ. ಧನ ಆಕರ್ಷಣೆ ಮಾಡೋಕ್ಕೂ ಕೂಡ ಈ ಕಲ್ಲುಪ್ಪು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು. ಹಾಗಾಗಿ ಇಂತಹ ಕಲ್ಲುಪ್ಪಿನ ಡಬ್ಬದಲ್ಲಿ ಇಂತಹ ವಸ್ತುಗಳನ್ನು ಇಟ್ಟರೆ ಸಾಕು, ಹಣದ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ. ಫ್ರೆಂಡ್ಸ್, ಈ ಕಲ್ಲುಪ್ಪಿನ ಒಳಗೆ ಈಗ ನಾನು ಹೇಳ್ಕೊಡುವಂತಹ ಕೆಲವೊಂದು ವಸ್ತುಗಳನ್ನ ನೀವು ಬಚ್ಚಿಡೋದ್ರಿಂದ ನಿಮಗೆ ಹಣದ ಸಮಸ್ಯೆಗಳು, ಯಾವುದೇ ರೀತಿಯಾದಂತಹ ಹಣದ ಸಮಸ್ಯೆಗಳಿದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಹಾಗೆಯೇ ಹಣದ ಹರಿವು ನಮಗೆ ಹೆಚ್ಚಾಗ್ತಾ ಅಂದರೆ ದಿನದಿಂದ ದಿನಕ್ಕೆ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಪವರ್ಫುಲ್ ಆದಂಥ ಒಂದು ಕಲ್ಲುಪ್ಪಿನ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ನಿಮಗೆ ಒಂದು ಗಾಜಿನ ಬಾಟ್ಲಲ್ಲಿ ನಾನು ನಿಮಗೆ ಇಲ್ಲಿ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ. ಅದರಲ್ಲೂ ನಾನು ನಿಮಗೆ ಒಂದು 1/4 ಭಾಗದಷ್ಟು ನಾನು ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ರೆಮಿಡಿನ ಮಾಡೋಕ್ಕೆ ಬೇಕಾಗಿರುವಂತಹ ಕೆಲವೊಂದು ವಸ್ತುಗಳಿದೆ. ಆ ವಸ್ತುಗಳನ್ನ ಸೇರಿಸಿ ನಾವು ಇದ್ರ ಒಳಗಡೆ ಬಚ್ಚಿಡಬೇಕಾಗುತ್ತೆ. ಆ ಬಚ್ಚಿಟ್ಟ ನಂತರ ಅದು ಯಾವ ರೀತಿ ಬಚ್ಚಿಡಬೇಕು, ಬಚ್ಚಿಟ್ಟ ನಂತರ ನಾವು ಅದನ್ನ ಯಾವ ರೀತಿ ಬಚ್ಚಿಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಬೇಕಲ್ವಾ. ಹಾಗಾಗಿ ನಾನಿಲ್ಲಿ ಒಂದು 1/4 ಭಾಗದಷ್ಟು ಕಲ್ಲುಪ್ಪನ್ನ ತೆಗೆದುಕೊಂಡಿದ್ದೀನಿ. ಆದರೆ ನೀವಿಲ್ಲಿ ಫುಲ್ಲು ಅಂದರೆ ಇದರ ತುಂಬ ಕಲ್ಲುಪ್ಪನ್ನ ತೆಗೆದುಕೊಳ್ಳಿ. ಅಂದರೆ ಆ ಒಂದು ನಾನು ತೋರಿಸುವಂಥ ಕೆಲವೊಂದು ವಸ್ತುಗಳನ್ನ ಬಚ್ಚಿಟ್ಟ ನಂತರ ಇದು ತುಂಬ ಕಲ್ಲುಪ್ಪನ್ನ ನೀವು ಹಾಕ್ಕೊಂಡು ಪ್ರತಿನಿತ್ಯದ ಅಡುಗೆಯಲ್ಲಿ ಇದನ್ನೇ ಬಳಸಬೇಕಾಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಎಲ್ಲರ ಅಡುಗೆ ಮನೆಯಲ್ಲೂ ಸಹ ಈ ಕಲ್ಲುಪ್ಪು ಇದ್ದೇ ಇರುತ್ತೆ ಅಲ್ವಾ. ಎಲ್ಲರೂ ಸಹ ಅಡುಗೆಯಲ್ಲಿ ನಾವು ಕಲ್ಲುಪ್ಪನ್ನ ಬಳಸ್ತೀವಿ. ಅದರಲ್ಲೂ ಕಲ್ಲುಪ್ಪನ್ನ ಬಳಸಿದರೆ ಅದರಲ್ಲೂ ಕಲ್ಲುಪ್ಪನ್ನ ಬಳಸಬೇಕು, ಪುಡಿ ಉಪ್ಪನ್ನ ಬಳಸೋಕೆ ಹೋಗಬಾರ್ದು. ಗಾಜಿನ ಡಬ್ಬದಲ್ಲಿ ಇಲ್ಲ ಒಂದು ಪಿಂಗಾಣಿಯ ಒಂದು ಬಾಕ್ಸ್ನಲ್ಲಿ ನೀವು ಕಲ್ಲುಪ್ಪನ್ನ ಇಟ್ಕೊಳ್ಳಿ. ಅಂದರೆ ಕಲ್ಲುಪ್ಪನ್ನ ನೀವು ಇಟ್ಕೋಬೇಕಾಗುತ್ತೆ. ಪ್ಲ್ಯಾಸ್ಟಿಕ್ಕಲ್ಲಿ ಆದಷ್ಟು ನೀವು ಕಲ್ಲುಪ್ಪನ್ನ ಇಟ್ಕೊಳ್ಳೋಕೆ ಹೋಗಬಾರ್ದು. ಯಾಕೆ ಅಂತಂದರೆ ಪ್ಲ್ಯಾಸ್ಟಿಕ್ಕಲ್ಲಿ ನೀವು ಈ ಉಪ್ಪನ್ನ ಪ್ಲ್ಯಾಸ್ಟಿಕ್ಕಲ್ಲಿ ಅಂದರೆ ಕೆಲವರು ನಮ್ಮ ಮಹಿಳೆಯರು ಗೊತ್ತಿಲ್ಲದೇನೋ ಪ್ಲ್ಯಾಸ್ಟಿಕ್ಕಲ್ಲೂ ಸಹ ಕಲ್ಲುಪ್ಪನ್ನ ಇಟ್ಕೊಂಡಿರ್ತಾರೆ. ಆದರೆ ಅವರು ಮಾಡೋ ತಪ್ಪು ಅದನ್ನೇ ಅಂತಲೇ ಹೇಳ್ಬೋದು. ಆದಷ್ಟು ಯಾಕೆ ಅಂತಂದರೆ ಪ್ಲ್ಯಾಸ್ಟಿಕ್ನಲ್ಲಿ ನೀವು ಕಲ್ಲುಪ್ಪನ್ನ ಇಟ್ಕೊಳ್ಳೋದ್ರಿಂದ ನಿಮಗೆ ನೆಗೆಟಿವ್ ಅಂಶನೇ ಮನೆಯ ಎಲ್ಲ ಮೂಲೆಗಳಿಗೂ ಮನೆಯ ಎಲ್ಲ ಕಡೆಯೂ ಆವರಿಸ್ಕೊಳ್ಳುತ್ತೆ. ಹಾಗಾಗಿ ನೀವು ಪ್ಲ್ಯಾಸ್ಟಿಕ್ನಲ್ಲಿ ದಯವಿಟ್ಟು ಉಪ್ಪನ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ನೀವು ಪ್ಲ್ಯಾಸ್ಟಿಕ್ನಲ್ಲಿ ಈ ಕಲ್ಲುಪ್ಪನ್ನ ನೀವು ಹಾಕಿ ಇಟ್ಕೊಳ್ಳೋದ್ರಿಂದ ಮನೆಯ ಮೇಲೆ ಎಲ್ಲ ನೆಗೆಟಿವ್ ಅಂಶಗಳು ಆವರಿಸ್ಕೊಳ್ಳುತ್ತೆ. ಜೊತೆಗೆ ಕಲ್ಲುಪ್ಪಿನಲ್ಲಿರುವಂಥ ಶಕ್ತಿನೂ ಸಹ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಕಲ್ಲುಪ್ಪನ್ನ ನೀವು ಈ ರೀತಿ ಇರುವಂಥ ಒಂದು ಗಾಜಿನ ಒಂದು ಬಾಟಲ್ನಲ್ಲಿ ಇಟ್ಕೊಳ್ಳಿ. ಇಲ್ಲ ಪಿಂಗಾಣಿಯ ಒಂದು ಬಾಟಲ್ ಅಂತ ಸಿಗುತ್ತೆ, ಆ ಥರಲ್ಲಾದರೂ ನೀವು ಇಟ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಡಬ್ಬದಲ್ಲಿ ನಾವು ಈ ಕಲ್ಲುಪ್ಪನ್ನ ಹಾಕಿಡುವಾಗ ಈ 3 ವಸ್ತುಗಳನ್ನು ಹಾಕಿಡಿ. ಏಕೆ ಅಂದರೆ ನಿಮಗೆ ಹಿಡಿದಿರುವಂಥ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಲಿ, ದಾರಿದ್ರ್ಯತೆ ನಿವಾರಣೆ ಆಗಲಿ ಅಂತ ಹೇಳಿ ನಾವು ಇಲ್ಲಿ 3 ವಸ್ತುಗಳನ್ನ ನಾವು ಈ ಕಲ್ಲುಪ್ಪಿಗೆ ಹಾಕಿ ಇಟ್ಕೊಳ್ಳೋಣ. ಹಾಗಾದರೆ ಯಾವ 3 ವಸ್ತುಗಳನ್ನ ಯಾವ 3 ವಸ್ತುಗಳನ್ನ ನಾವು ಈ ಕಲ್ಲುಪ್ಪಿನೊಳಗೆ ಹಾಕಿಟ್ಕೋಬೇಕು, ಅದನ್ನು ಹೇಗೆ ಹಾಕಿಟ್ಕೋಬೇಕು ಅಂತ ಅನ್ನೋದನ್ನ ಈಗ ನಮ್ಮ ಒಂದು ಚಿಕ್ಕದಾದಂಥ ವಿಡಿಯೋದಲ್ಲಿ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಅರಿಶಿನ ಕುಂಕುಮನ ತೆಗೆದುಕೊಂಡಿದ್ದೀನಿ. ನೋಡಿ, ನಾನು ನಿಮಗಿಲ್ಲಿ ಅರಿಶಿನ ತೋರಿಸ್ತಾ ಇದ್ದೀನಿ. ಇದು ಮಂಗಳಕರವಾದಂತಹ ವಸ್ತು ಅಲ್ವಾ. ಮುತ್ತೈದೆಯರ ಸಂಕೇತ ಅಂತಲೂ ಸಹ ನಾವು ಹೇಳ್ಬೋದು. ನಮಗೆ ಗುರುಬಲ ಹೆಚ್ಚಿಸ್ಕೋಬೇಕು ಅಂತಂದರೆ ನಮಗೆ ಅರಿಶಿನ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ಅರಿಶಿನ ತೆಗೆದುಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ನಾನಿಲ್ಲಿ ಕುಂಕುಮನ ತೋರಿಸ್ತಾ ಇದ್ದೀನಿ. ಕುಂಕುಮನೂ ಸಹ ನಮಗೆ ಮುತ್ತೈದೆಯರ ಸಂಕೇತ. ಅರಿಶಿನ ಕುಂಕುಮ ಎರಡೂ ಸಹ ಮುತ್ತೈದೆಯರ ಸಂಕೇತ. ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಸಹ ನಾವು ಅರಿಶಿನ ಕುಂಕುಮನ ಬಳಸ್ತೀವಿ. ಯಾವ ಶುಭ ಕಾರ್ಯದಲ್ಲೂ ಸಹ ನಾವು ಅರಿಶಿನ ಕುಂಕುಮ ಇಲ್ಲದೇ ಆ ಒಂದು ಶುಭ ಕಾರ್ಯಗಳು ಪರಿಪೂರ್ಣಗೊಳ್ಳಲ್ಲ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ ಅರಿಶಿನ ಕುಂಕುಮನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ.
ನೆಕ್ಸ್ಟ್ ಇದ್ರ ಜೊತೆಗೆ ಯಾವ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅಂದರೆ ನೋಡಿ, ಬೆಳಿಗ್ಗೆ ಅಂದರೆ ಇದನ್ನ ನೀವು ಮಾಡ್ಕೋಬೇಕಾದ್ರೆ ನೀವು ಬೆಳಿಗ್ಗೆನೆ ಅಂದರೆ ಈ ಒಂದು ರೆಮಿಡಿನ ನೀವು ಯಾವತ್ತು ಬೇಕಾದ್ರೂ ಸಹ ನೀವು ಮಾಡ್ಕೋಬೋದು. ಅಂದರೆ ನಿಮ್ಮ ಮನೆ ದೇವರ ವಾರ ಇರುತ್ತೆ ನೋಡಿ, ಅವತ್ತಾರು ಮಾಡ್ಕೋಬೋದು. ಇಲ್ಲ ನೀವು ಸೋಮವಾರ ಮಾಡ್ಕೋಬೋದು, ಮಂಗಳವಾರ ಮಾಡ್ಕೋಬೋದು, ಶುಕ್ರವಾರ ಮಾಡ್ಕೋಬೋದು, ಗುರುವಾರನೂ ಸಹ ಮಾಡ್ಕೋಬೋದು, ಶನಿವಾರನೂ ಸಹ ಮಾಡ್ಕೋಬೋದು. ಯಾವತ್ತು ಬೇಕಾದ್ರೂ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು. ಏಕೆಂದರೆ ಅಷ್ಟು ಶಕ್ತಿ ಈ ಒಂದು ಕಲ್ಲುಪ್ಪಿಗಿದೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಆದಷ್ಟು ನಿಮ್ಮ ಮನೆ ದೇವರ ವಾರ ಯಾವತ್ತಿರುತ್ತೋ ಆವತ್ತೊಂದು ದಿನ ಆಗಿ ಮಾಡ್ಕೊಳ್ಳಿ. ಇಲ್ಲ ಶುಕ್ರವಾರ ದಿನ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ, ಏಕಾದಶಿಗಳಲ್ಲಿ ಮತ್ತು ಈ ರೀತಿ ಒಳ್ಳೊಳ್ಳೆ ಅಮಾವಾಸ್ಯೆ ಹುಣ್ಣಿಮೆಗಳು ಒಳ್ಳೊಳ್ಳೆ ದಿನಗಳಲ್ಲಿ, ಮಂಗಳವಾರ ಆಗಿರ್ಬೋದು, ಇಲ್ಲ ಗುರುವಾರ ಶುಕ್ರವಾರ ಆಗಿರ್ಬೋದು, ಈ ದಿನಗಳಲ್ಲಿ ನೀವು ಮಾಡಿಕೊಂಡ್ರೆ ಇದರ ಫಲ ನಿಮಗೆ ಇದರ ಒಂದು ಫಲ ಹೆಚ್ಚಿನದಾಗಿ ಸಿಗುತ್ತೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ನೀವು ಈ ಒಂದು ರೆಮಿಡಿನ ಇಂತಹ ದಿನಗಳಲ್ಲಿ ನೀವು ಮಾಡ್ಕೊಳ್ಳುವಾಗ ನಿಮಗೆ ಇನ್ನೂ ಯಾವ ವಸ್ತುಗಳು ಬೇಕು ಅಂತ ಈಗ ನಾನು ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಬೆಳಿಗ್ಗೆ ನೀವು ಈ ಒಂದು ರೆಮಿಡಿ ಮಾಡಬೇಕಾದ್ರೆ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ನಂತರ ನೀವು ಮಾಡಿದ ನಂತರ ಇದನ್ನು ಯಾವುದೇ ದಿನ ಬೇಕಾದ್ರೂ ಮಾಡ್ಕೋಬೋದು. ನಿಮ್ಮ ಮನೆ ದೇವರ ವಾರದಲ್ಲಿ ಮಾಡ್ಕೊಳ್ಳಿ, ಮಂಗಳವಾರ ಶುಕ್ರವಾರ ಯಾವತ್ತು ಬೇಕಾದ್ರೂ ನೀವು ಇದನ್ನ ಮಾಡ್ಕೋಬೋದು ಅಲ್ವಾ. ಮಾಡ್ಕೊಳ್ಳಿ. ಪೂಜೆ ಮಾಡುವಾಗ ನೀವು ಲಕ್ಷ್ಮೀ ಫೋಟೋಕ್ಕೆ ಅಂದರೆ ಲಕ್ಷ್ಮೀ ಮಾತೆಗೆ ಮತ್ತು ಲಕ್ಷ್ಮೀ ಮತ್ತು ವಿಷ್ಣುವಿನ ನೆನೆದು 2 ದೀಪಗಳಿಗೆ ತುಪ್ಪದ ದೀಪಗಳನ್ನ ನೀವು ಹಚ್ಕೋಬೇಕಾಗುತ್ತೆ. ತುಪ್ಪದ ದೀಪವನ್ನು ಹಚ್ಚಿ ನೀವು ನಂತರ ಮನೆಯಲ್ಲಿ ದೀಪಗಳನ್ನು ತೋರಿಸಿ ನೀವು ನಂತರ ಇದೊಂದು ರೆಮಿಡಿನ ಮಾಡ್ಕೊಳ್ಳಿ. ಹೇಗೆ ಅಂತಂದರೆ ಫಸ್ಟು ಒಂದು ತಾಮ್ರದ ತಟ್ಟೆನ ಅಂದರೆ ಒಂದು ಪ್ಲೇಟ್ನ ತೆಗೆದುಕೊಳ್ಳಿ. ಅದ್ರ ಮೇಲೆ ನೋಡಿ, ನಾನಿಲ್ಲಿ ನಿಮಗೆ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಹಳದಿ ಬಣ್ಣದ ಬಟ್ಟೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ನೀವು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಬೋದು. ಇದು ಹಳದಿ ಬಣ್ಣದ ಬಟ್ಟೆ ಗದ್ದಿಗೆ ಅಂಗಡಿಗಳಲ್ಲಿ ಒಂದು 20 ರೂಪಾಯಿ ಕೊಟ್ಟರೆ 1 ಮೀಟರಷ್ಟು ಸಿಗುತ್ತೆ ಫ್ರೆಂಡ್ಸ್. ಅಲ್ಲಿ ನೀವು ತೆಗೆದುಕೊಳ್ಳಿ. ಇದಕ್ಕೆ ಜಾಸ್ತಿ ದುಡ್ಡೇನು ಖರ್ಚಾಗಲ್ಲ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಒಂದು ಚಿಕ್ಕದಾದಂಥ ತುಂಡೆ ತಗೋತೀವಿ ಅಂತಂದರೆ ನೋಡಿ, ಈ ರೀತಿ ಚಿಕ್ಕದಾದಂಥ ಒಂದು ತುಂಡನ್ನೇ ನೀವು ತೆಗೆದುಕೊಳ್ಬೋದು ನೋಡಿ. ಈ ರೀತಿ ಒಂದು ಹಳದಿ ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ. ಅಕಸ್ಮಾತ್ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಬಿಳಿ ಬಣ್ಣದ ಬಟ್ಟೆ ಇದೆ ಅಂದರೆ ಅದನ್ನು ಬೇಕಾದ್ರೂ ನೀವು ತೆಗೆದುಕೊಳ್ಬೋದು. ಆದರೆ ತೆಗೆದುಕೊಳ್ಳುವಾಗ ನೀವು ಫ್ರೆಂಡ್ಸ್ ತೆಗೆದುಕೊಳ್ಳುವಾಗ ನೀವು ಆದಷ್ಟು ಇದನ್ನು ಅಲ್ಲಿ ಅಂದರೆ ಗಂದಿಗೆ ಅಂಗಡಿಗಳಿಂದ ತಂದು ನೀವು ಇದನ್ನ ಒಂದು ಸಲ ವಾಶ್ ಮಾಡ್ಕೊಳ್ಳಿ. ಅರಿಶಿನ ಅಂದರೆ ಒಂದು ಅರಿಶಿನದ ನೀರಿನಿಂದಲೇ ಈ ಬಟ್ಟೆನ ವಾಶ್ ಮಾಡ್ಕೋಬೇಕಾಗುತ್ತೆ. ಒಂದು ಬಿಳಿ ಇಲ್ಲ ಮನೆಯಲ್ಲೇ ಇದೆ ಅಂತಂದರೆ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಈ ರೀತಿ ಇರುವಂತಹ ಅರಿಶಿನವನ್ನು ನೀವು ಪೇಸ್ಟನ್ನಾಗಿ ಮಾಡಿಕೊಂಡು ಇದಕ್ಕೆ ಒಂದು ಬಿಳಿ ಬಣ್ಣಕ್ಕೆ ನೀವು ಲೇಪನನ್ನು ಮಾಡ್ಕೋಬೋದು. ಅದರ ಜೊತೆಗೆ ಫ್ರೆಂಡ್ಸ್ ನೋಡಿ, ನೀವು ಬಿಳಿ ಬಣ್ಣದ ಬಟ್ಟೆನಾದ್ರು ತೆಗೆದುಕೊಳ್ಳಿ, ಇಲ್ಲ ಹಳದಿ ಬಣ್ಣದ ಬಟ್ಟೆಯನ್ನಾದ್ರು ತೆಗೆದುಕೊಳ್ಳಿ. ಆದರೆ ನೀವು ಚೌಕಾಕಾರವಾಗಿರುವಂಥ ನೋಡಿ, ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ನೋಡಿ, ನಾನು ನಿಮಗೆ ಇಲ್ಲಿ ಚೌಕಾಕಾರವಾಗಿ ಕಟ್ ಮಾಡಿದಂತಹ ಒಂದು ಬಟ್ಟೆನ ಹಳದಿ ಬಣ್ಣದ ಬಟ್ಟೆನ ತೋರಿಸ್ತಾ ಇದ್ದೀನಿ. ಅದೇ ಪ್ರಕಾರವಾಗಿ ನೀವು ಬಿಳಿ ಬಣ್ಣದ ಬಟ್ಟೆ ತಗೊಂಡ್ರೆ ಅದನ್ನು ಸಹ ನೀವು ಚೌಕಾಕಾರವಾಗಿಯೇ ತೆಗೆದುಕೊಳ್ಬೇಕಾಗುತ್ತೆ. ಇದಕ್ಕೆ ಅಂದರೆ ನೀವು ಬೇರೆ ಆಕಾರದಲ್ಲಿರುವಂಥ ಬಟ್ಟೆನ ತೆಗೆದುಕೊಳ್ಳೋಕೆ ಹೋಗಬೇಡಿ, ಚೌಕಾಕಾರದಲ್ಲಿರುವಂಥದ್ದನ್ನೇ ನೀವು ತೆಗೆದುಕೊಳ್ಳಿ. ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ. ಇದನ್ನು ನೀವು ಒಂದು ತಾಮ್ರದ ತಟ್ಟೆಯಲ್ಲಿ ಈ ಒಂದು ಬಟ್ಟೆನ ನೀವು ಅಂದರೆ ನಿಮ್ಮ ಮನೆಯ ದೇವರ ಫೋಟೋದ ಮುಂದೆ ಒಂದು ತಾಮ್ರದ ತಟ್ಟೆ ಮೇಲೆ ಇದನ್ನ ಇಡಬೇಕಾಗುತ್ತೆ. ಅಂದರೆ ಈ ಒಂದು ಬಟ್ಟೆನ ಇಡಬೇಕಾಗುತ್ತೆ. ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಮೂರು ನೀವು ಇದಕ್ಕೆ ನೋಡಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. 3 ಬಟ್ಟಲು ಅಡಿಕೆಗಳನ್ನ ತೆಗೆದುಕೊಳ್ಳಿ ನೋಡಿ, ತೋರಿಸ್ತಾ ಇದ್ದೀನಿ. 3 ಬಟ್ಟಲು ಅಡಿಕೆಗಳನ್ನ ನೀವು ಇದಕ್ಕೆ ತೆಗೆದುಕೊಳ್ಳಿ. ಬಟ್ಟಲು ಅಡಿಕೆನೇ ಏನಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಆಗಲಿ, ಮುಡಿಪು ಕಟ್ಟಬೇಕಾದ್ರೂ ಸಹ ನಾವು ಬಟ್ಟಲ ಅಡಿಕೆನೇ ತೆಗೆದುಕೊಳ್ತೀವಿ. ಬಟ್ಟಲು ಅಡಿಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ. ಹಾಗಾಗಿ ನೀವು ಇಲ್ಲಿ 3 ಬಟ್ಟಲು ಅಡಿಕೆಗಳನ್ನ ತೆಗೆದುಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನೀವು ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಬೇಕಾಗುತ್ತೆ ನೋಡಿ. ನಾನು ನಿಮಗಿಲ್ಲಿ ಒಂದು ಅರಿಶಿಣದ ಕೊಂಬನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ಅರಿಶಿಣದ ಕೊಂಬನ್ನು ನೀವು ಇದಕ್ಕೆ ಒಂದೇ ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ. ಇದು ಮಾತೆ ಮಹಾಲಕ್ಷ್ಮಿ ಈ ಬಟ್ಟಲು ಅಡಿಕೆ ಹಣವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಈ ಬಟ್ಟಲು ಅಡಿಕೆಗಿದೆ. ಹಾಗಾಗಿ 3 ಬಟ್ಟಲು ಅಡಿಕೆಗಳನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ಆಮೇಲೆ ಬೇರೆ ಅಡಿಕೆ ಯಾವುದಿದ್ರೂ ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ಇಲ್ಲಿ ನಾನು ಅರಿಶಿಣದ ಕೊಂಬನ್ನ ತೋರಿಸ್ತಾ ಇದ್ದೀನಿ. ಈ ಅರಿಶಿಣದ ಕೊಂಬನ್ನ ಒಂದನ್ನು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಒಂದು ಚಿನ್ನದ ನೋಡಿ, ನಾನಿಲ್ಲಿ ನಿಮಗೆ ಒಂದು ಚಿನ್ನದ ಓಲೆನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಚಿನ್ನದ ಓಲೆನಾರು ನೀವು ಇದಕ್ಕೆ ಹಾಕ್ಕೊಳ್ಳಿ.
ಅಂದರೆ ನೀವು ಚಿನ್ನದನ್ನೇ ಹಾಕ್ಕೋಬೇಕು ಅಂತ ಏನಿಲ್ಲ. ನೀವು ಬೆಳ್ಳಿದು ಯಾವುದಾದ್ರು ಒಂದು ಚಿಕ್ಕ ತುಂಡಿದ್ರೂ ಪರವಾಗಿಲ್ಲ. ನಾನು ಬೆಳ್ಳಿದನ್ನೂ ಸಹ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುವಂಥ ಒಂದು ಬೆಳ್ಳಿದು ಒಂದು ತುಂಡಾದ್ರು ಬೇಕಾದ್ರೆ ನೀವು ಇದಕ್ಕೆ ಹಾಕೋಬೋದು. ಅಂದರೆ ಚಿನ್ನದನ್ನೇ ಹಾಕೋಬೇಕು ಇಲ್ಲ ಬೆಳ್ಳಿದನ್ನೇ ಹಾಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಬೇಕಾದ್ರೆ ನಿಮ್ಮಲ್ಲಿ ಒಂದು 5 ರೂಪಾಯಿ ಕಾಯಿನು, ಅಂದರೆ 5 ರೂಪಾಯಿ ಕಾಯಿನು ನಿಮಗೆ ತಾಮ್ರದಲ್ಲಿರುತ್ತೆ ನೋಡಿ, ಅದನ್ನಾರು ಹಾಕೋಬೋದು. ಇಲ್ಲ ನೀವು ಮಕ್ಕಳಿಗೆ ಕಿವಿಗೆಲ್ಲ ಹಾಕಿರ್ತೀರಲ್ವ ಚಿನ್ನದ ಓಲೆಗಳನ್ನ, ಈ ಮಕ್ಕಳಿಗೆ ಕಿವಿಗೆ ಚಿನ್ನದ ಓಲೆ ಹಾಕಿರ್ತಾರೆ, ಅದು ತುಂಡೇನಾದರೂ ಕಟ್ಟಾಗಿ ಇಟ್ಟಿದ್ರೆ ಮನೆಯಲ್ಲಿ ಅದನ್ನು ಬೇಕಾದ್ರೆ ನೀವು ಹಾಕ್ಕೋಬೋದು. ಇಲ್ಲ ಮುರಿದಂಥ ಮೂಗ್ಬತ್ತಿ ಇರುತ್ತೆ ನೋಡಿ, ಅದನ್ನಾರು ಬೇಕಾದ್ರೆ ಹಾಕ್ಕೋಬೋದು. ಇಲ್ಲ ಹೊಸದು ಒಂದು ಮೂಗ್ಬತ್ತಿ ತೊಗೊಬಂದು ಹಾಕ್ತೀವಿ ಅಂದರೆ ಅದನ್ನಾರು ಹಾಕ್ಕೋಬೋದು. ಇಲ್ಲ ನಮ್ಮ ಹತ್ರ ಅದು ಯಾವುದೂ ಇಲ್ಲ ಅಂತಂದರೆ ಬೇಕಾದ್ರೆ ನೀವು ಮಕ್ಕಳಿಗೆ ಕಾಲು ಗೆಜ್ಜೆ ಹಾಕಿರ್ತಾರೆ ನೋಡಿ, ಆ ಒಂದು ಗೆಜ್ಜೆನಾದರೂ ಬೆಳ್ಳಿದು ಒಂದು ಗೆಜ್ಜೆ ತುಂಡೇನಾದ್ರು ಇದ್ದರೂ ಸಹ ನೀವು ಇದಕ್ಕೆ ಹಾಕ್ಕೋಬಹುದು ಫ್ರೆಂಡ್ಸ್. ಇಲ್ಲ ನಿಮಗೆ ಅದೂ ಸಹ ಇಲ್ಲ, ಎಲ್ಲ ಚೆನ್ನಾಗಿರೋದೇ ಇದೆ ನಮ್ಮ ಹತ್ರ ಅಂತ ನೀವೇನು ಹೇಳೋದಾದರೆ ಬೇಕಾದರೆ ನೀವು ಒಂದು ಚಿನ್ನದ ನಾಣ್ಯದ ಒಂದು ಅಂದರೆ ಚಿನ್ನದ ನಾಣ್ಯದ ತುಂಡನ್ನು ನೀವು ಯಾವುದು ಬೇಕಾದರೂ ನೀವು ಹಾಕ್ಕೋಬೋದು. ಇದನ್ನೇ ದೊಡ್ಡದನ್ನೇ ಹಾಕ್ಕೋಬೇಕು ಚಿಕ್ಕದನ್ನೇ ಹಾಕಬೇಕು ಅಂತ ಏನಿಲ್ಲ ನೋಡಿ. ಇಷ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಳ್ಳಿ ಮತ್ತು ಸ್ವಲ್ಪ ಕುಂಕುಮವನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ನಂತರ ಇದೆಲ್ಲವನ್ನು ಸೇರಿಸಿ ನೀವು ಒಂದು ಗಂಟನ್ನಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಒಂದು ಗಂಟನ್ನಾಗಿ ಮಾಡ್ಕೊಳ್ಳಿ. ಬಟ್ಲಡಿಕೆ ಅರಿಶಿನ ಮತ್ತು ಅರಿಶಿಣದ ಕೊಂಬು, ಚಿನ್ನದ ಒಂದು ತುಂಡು ಎಲ್ಲವನ್ನು ತಟ್ಟೆಯ ಮೇಲೆ ಇಟ್ಕೊಂಡು ನೋಡಿ, ಅರಿಶಿನ ಕುಂಕುಮನ ಹಾಕ್ಕೊಂಡು ಇದಕ್ಕೆ ಒಂದು ಗಂಟನ್ನಾಗಿ ಮಾಡಿಕೊಂಡು ನಂತರ ಈ ಒಂದು ಗಂಟಿಗೆ ಸ್ವಲ್ಪ ಮೇಲ್ಗಡೆನೂ ಸಹ ಈ ಒಂದು ಗಂಟಿಗೆ ಅರಿಶಿನ ಕುಂಕುಮ ಹಾಕ್ಕೊಳ್ಳಿ. ಸ್ವಲ್ಪ ಹೂವನ್ನ ಮುಡಿಸಿ ಇದಕ್ಕೆ ಧೂಪ ದೀಪಗಳನ್ನು ಸಹ ತೋರಿಸಿ. ಒಂದು ಗಂಟೆ ಅಂದರೆ ಈ ಗಂಟನ್ನು ನೀವು ಸ್ವಲ್ಪ ಒಂದು ಅರ್ಧ ಗಂಟೆ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆನೇ ಇಟ್ಟು ನಂತರ ನೀವು ಇದನ್ನ ಏನು ಮಾಡಬೇಕಾಗುತ್ತೆ ಅಂತಂದರೆ ನೋಡಿ, ಈ ರೀತಿ ಗಂಟನ್ನ ಕಟ್ಕೊಂಡು ಇದಕ್ಕೆ ಪೂಜೆ ಪುರಸ್ಕಾರಗಳೆಲ್ಲವನ್ನು ಮಾಡಿಕೊಂಡು ನೀವು ಈ ಒಂದು ಗಂಟನ್ನ ಒಂದು ಅರ್ಧ ಗಂಟೆ ಪೂಜೆ ಮಾಡಿದ ನಂತರ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆನೇ ಇಟ್ಟು ನಂತರ ನೀವು ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ನೋಡಿ, ಈ ಗಂಟನ್ನ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಡ್ತೀರಲ್ವ, ಇಡುವಂಥ ಸಮಯದಲ್ಲಿ ಇಟ್ಟು ಪೂಜೆ ಪುರಸ್ಕಾರಗಳು ಎಲ್ಲ ಮಾಡಿದ ನಂತರ ಇದನ್ನು ಇಟ್ಟು ನೀವು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ನಮ್ಮ ಹಣದ ಸಮಸ್ಯೆ ನಿವಾರಣೆಯಾಗಲಿ, ನಿಮಗೆ ಮನೆಯಲ್ಲಿ ನಿಮಗೆ ಯಾವ ಸಮಸ್ಯೆ ಇರಲಿ, ನಿಮಗೇನು ಸಮಸ್ಯೆಗಳಾಗ್ತಾಯಿದೆ ಮನೆಯಲ್ಲಿ, ಯಾವ ತೊಂದರೆಗಳಾಗ್ತಾಯಿದೆ, ನಿಮಗೆ ಯಾವ ಒಂದು ಕೋರಿಕೆಗಳು ಈಡೇರಬೇಕು, ಇದೆಲ್ಲವನ್ನು ಸಹ ನೀವು ಈ ಥರಲ್ಲಿ ನೀವು ಕೇಳಿಕೊಂಡು ನಂತರ ನೀವು ಈ ಒಂದು ಗಂಟನ್ನ ಅಂದರೆ ನಮ್ಮ ಹಣದ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆ ಆಗಲಿ, ಇಲ್ಲ ನಮ್ಮ ಏನೇ ಒಂದು ಸಮಸ್ಯೆ ಇರುತ್ತೋ ಅದೆಲ್ಲವನ್ನು ಕೇಳಿಕೊಂಡು ನೀವು ಮಾತೆ ಮಹಾಲಕ್ಷ್ಮಿನ ಫೋಟೋದ ಮುಂದೆನೇ ಇಟ್ಬಿಡಿ ಫ್ರೆಂಡ್ಸ್. ಇಟ್ಬಿಡಿ. ನಂತರ ಈ ಗಂಟಿಗೂ ಸಹ ಪೂಜೆ ಮಾಡಿರ್ತೀರಲ್ವ, ನಂತರ ಈ ಗಂಟನ್ನು ನಿಮ್ಮ ಮನೆಯ ಉಪ್ಪಿನ ಜಾರಿನಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಈ ಒಂದು ಗಂಟನ್ನ ಕಟ್ಟಿ ನೀವು ಪೂಜೆ ಪುರಸ್ಕಾರ ಎಲ್ಲ ಮಾಡಿಕೊಂಡು ಸಂಕಲ್ಪ ಎಲ್ಲ ಮಾಡ್ಕೋತೀರಲ್ವ, ಮಾಡಿಕೊಂಡ ನಂತರ ನೀವು ಈ ಒಂದು ಗಂಟನ್ನ ನೀವು ನಾನು ಇಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ ಅಲ್ವಾ. ಈ ಕಲ್ಲುಪ್ಪಿಗೆ ನೀವು ಅಂದರೆ ಈ ಒಂದು ಬಾಕ್ಸ್ನ ತೆಗೆದು ನೀವು ಈ ಕಲ್ಲುಪ್ಪಿನ ಬಾಕ್ಸ್ನ ತೆಗೆದು ಈ ಒಂದು ಗಂಟನ್ನು ನೀವು ಈ ಕಲ್ಲುಪ್ಪಿನ ಒಂದು ಡಬ್ಬದಲ್ಲಿ ನೋಡಿ, ಈ ರೀತಿ ಡಬ್ಬದಲ್ಲಿ ನೀವು ಗಂಟನ್ನ ಹಾಕಿ ಇಡಬೇಕಾಗುತ್ತೆ. ಅಂದರೆ ಫುಲ್ಲು ಒಳಗಡೆನೇ ಹಾಕ್ಬಿಡಿ. ಅಂದರೆ ನೋಡಿ ಈ ರೀತಿ ಅಂದರೆ ತಳಭಾಗಕ್ಕೆ ನೀವು ಹಾಕಬೇಕಾಗುತ್ತೆ. ಈ ಒಂದು ಗಂಟು ಫುಲ್ಲು ಕವರ್ ಆಗಬೇಕು ನೋಡಿ. ಈ ರೀತಿ ಗಂಟು ಫುಲ್ಲು ತಳಭಾಗಕ್ಕೆ ಹೋಗಿ ಉಪ್ಪೆಲ್ಲ ನೋಡಿ, ಈ ರೀತಿ ಉಪ್ಪೆಲ್ಲವೂ ಮೇಲೆ ಬರಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಈ ಗಂಟು ಒಳಗಡೆ ತಳಭಾಗಕ್ಕೆ ಹೋಗಿ ಉಪ್ಪು ಮಾತ್ರ ಮೇಲ್ಭಾಗಕ್ಕೆ ಬರಬೇಕು. ಆ ರೀತಿ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಸ್ವಲ್ಪ ಉಪ್ಪನ್ನ ತೆಗೆದುಕೊಂಡು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ನಿಮಗೆ ನೋಡಿ ಗಂಟನ್ನು ನಾನು ಇಲ್ಲಿ ತಳಭಾಗದಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಲ್ವ. ಈ ರೀತಿ ಉಪ್ಪಿನ ಒಂದು ಬಾಟಲಿನ ತಳಭಾಗದಲ್ಲಿ ನೋಡಿ ನಾನಿಲ್ಲಿ ಅರಿಶಿನ ಬಣ್ಣದನ್ನ ಇಲ್ಲಿ ಗಂಟನ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಹಾಕಿಬಿಟ್ಟು ಇದ್ರ ಮೇಲೆ ಉಪ್ಪನ್ನೆಲ್ಲ ಫುಲ್ಲು ಕ್ಲೋಸ್ ಮಾಡ್ಕೊಬಿಡಿ. ಕ್ಲೋಸ್ ಮಾಡಿಕೊಂಡು ಫ್ರೆಂಡ್ಸ್ ಇದನ್ನ ನೀವೇನು ಮಾಡಬೇಕು ಅಂದರೆ ಪ್ರತಿನಿತ್ಯ ಈ ಉಪ್ಪನ್ನೇ ನೀವು ಅಡುಗೆಗೆ ಬಳಸಬೇಕು. ಬೇರೆ ಉಪ್ಪು ಇದನ್ನ ಈ ರೀತಿ ಆಗಿಟ್ಬಿಟ್ಟು ಬೇರೆ ಉಪ್ಪನ್ನ ತೊಗೊಬಂದು ಮನೇಲಿ ಬಳಸೋದು ಆ ರೀತಿ ಮಾಡೋಕ್ಕೋಬೇಡಿ. ಪ್ರತಿನಿತ್ಯ ಅಡುಗೆಯಲ್ಲಿ ನೀವು ಇದೇ ಉಪ್ಪನ್ನೇ ಬಳಸಿ. ಇದು ಖಾಲಿಯಾದ ನಂತರ ಈ ಒಂದು ಗಂಟನ್ನ ಹೊರಗೆ ತೆಗಿಬೇಡಿ, ಅದು ಅಲ್ಲೇ ಇರಲಿ.
ಅದ್ರ ಮೇಲೆ ಮತ್ತೆ ಉಪ್ಪನ್ನ ಸುರಿರಿ. ಅದು ತಳಭಾಗದಲ್ಲೇ ಇರಲಿ. ಈ ಒಂದು ಉಪ್ಪನ್ನ ಮತ್ತೆ ಇದ್ರ ಮೇಲೇ ಫುಲ್ಲು ಕವರ್ ಮಾಡಿಕೊಂಡು ಮತ್ತೆ ಅದೇ ರೀತಿ ಬಳಸಿ. ಇದನ್ನ ನೀವು 6 ತಿಂಗಳ ಕಾಲ ಆ ಒಂದು ಗಂಟು ಈ ಒಂದು ಡಬ್ಬದ ತಳಭಾಗದಲ್ಲೇ ಇರಲಿ. ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಂದರೆ, ಒಂದು 6 ತಿಂಗಳು ಆದ ನಂತರ ನೀವು ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ, ಇದರಲ್ಲಿರುವಂಥ ಎಲ್ಲ ವಸ್ತುಗಳನ್ನ ನೀವು ನೀರಿಗೆ ಬಿಟ್ಬಿಡ್ಬೇಕಾಗುತ್ತೆ. ಅಂದರೆ ಬಟ್ಟೆನ ಬೇಕಾದ್ರೆ ನೀವು ವಾಶ್ ಮಾಡಿ ಇಟ್ಕೋಬೋದು, ಇಲ್ಲ ಎಲ್ಲ ವಸ್ತುಗಳನ್ನು ನೀರಿಗೆ ಬಿಟ್ಬಿಡಿ. ಅಂದರೆ ಇದರೊಳಗಿರುವಂತಹ ನೀರ ಚಿನ್ನ ಹಾಕಿರ್ತೀರೋ ಬೆಳ್ಳಿ ಹಾಕಿರ್ತೀರೋ ಅದನ್ನೇ ಎತ್ಕೊಂಡು ಮತ್ತೆ ನೀವು ಹೊಸದಾಗಿ ನೀವು ಅದೇ ರೀತಿ ಅಂದರೆ ಈ ಹಳದಿ ಬಣ್ಣದ ಬಟ್ಟೆ ಅಂದರೆ ಇದನ್ನೇ ತೆಗೆದುಕೊಳ್ಬೋದು ಬೇಕಾದ್ರೆ ನೀವು, ಯಾಕೆಂದರೆ ವಾಶ್ ಮಾಡಿರ್ತೀರಲ್ವಾ, ತೆಗೆದುಕೊಂಡು ಅದಕ್ಕೆ ನೀವು ಮತ್ತೆ 3 ಅಡಿಕೆ ಅಂದರೆ ಬಟ್ಟಲು ಅಡಿಕೆ, 1 ಅರಿಶಿಣದ ಕೊಂಬು ಮತ್ತು 1 ಚಿನ್ನದ ತುಂಡು ಇಲ್ಲ ಬೆಳ್ಳಿಯ ತುಂಡು ಹಾಕಿ ಮತ್ತೆ ಒಂದು 6 ತಿಂಗಳಾದಮೇಲೆ ನಂತರ ನೀವು ಅದನ್ನೇ ಇದೇ ಪ್ರಕಾರದಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿ ನೀವು ಒಂದು ಸಲ ಮಾಡಿ ನೋಡಿ. ನಿಮಗೆ ಯಾವ ರೀತಿ ನೀವು ಮನೇಲಿ ಚೇಂಜಸ್ ಕಾಣುತ್ತೆ ಅಂತ ಅನ್ನೋದನ್ನ ನಾವು ಹೇಳೋದು ಬೇಡ ಫ್ರೆಂಡ್ಸ್, ನೀವೇ ನಿಮ್ಮ ಕಣ್ಣಾರ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಿಗೆ ವರ್ಕ್ ಮಾಡುವಂಥ ಒಂದು ಸೂಪರ್ ಆಗಿರುವಂಥ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು. ಈ ಕಲ್ಲುಪ್ಪಿಗೆ ಧನವನ್ನು ಆಕರ್ಷಣೆ ಮಾಡುವಂಥ ಒಂದು ಶಕ್ತಿನೇ ಇದೆ. ಹಾಗಾಗಿ ಹಣದ ಎಲ್ಲ ಸಮಸ್ಯೆಗಳನ್ನು ಸಹ ಇದು ನಿವಾರಣೆ ಮಾಡುತ್ತೆ. ಜೊತೆಗೆ ಇದನ್ನ ನೀವು ಒಂದು ಸಲ ಮಾಡಿದರೆ ಸಾಕು, ಮತ್ತೆ ಇದನ್ನ ವಾಪಸ್ ಅಂದರೆ ಈ ಒಂದು ಗಂಟನ್ನ ಉಪ್ಪಿಂದ ವಾಪಸ್ ತೆಗಿಬೇಕು ತಿಂಗಳು ಮತ್ತೆ ಅದಕ್ಕೆ ಹಾಕಬೇಕು ಅಂತ ಏನಿಲ್ಲ. ಒಂದು ಸಲ ಹಾಕಿ ಒಂದು 6 ತಿಂಗಳ ನಂತರನೂ ಸಹ ನೀವು ಅದನ್ನ ಇಟ್ಕೊಂಡ್ರೆ ಸಾಕು. ಅಂದರೆ 6 ತಿಂಗಳ ನಂತರ ತೆಗೆದು ಮತ್ತೆ ಅದೇ ಪ್ರಕಾರವಾಗಿ ನೀವು ಇಟ್ಕೊಬಿಟ್ರೆ ಸಾಕು. ಇದು ಉಪ್ಪು ಖಾಲಿ ಆಗ್ತಾ ಇರಲಿ, ಹೊಸದಾಗಿ ಉಪ್ಪನ್ನ ತೊಗೊಂಬಂದು ಈ ಗಂಟು ಮೇಲೇ ಹಾಕ್ಕೊಂಡು ಪ್ರತಿನಿತ್ಯದ ಅಡಿಗೆಯಲ್ಲಿ ಇದನ್ನ ಬಳಸಿ ಫ್ರೆಂಡ್ಸ್. ನೋಡಿ, ಇದನ್ನ ನೀವು ಒಂದು ಸಲ ಮಾಡಿದ್ರೆ ಸಾಕು, ಮತ್ತೆ ಮಾಡಬೇಕು ಅಂತ ಏನಿಲ್ಲ. ಮತ್ತೆ ಉಪ್ಪು ಖಾಲಿ ಆಗ್ತಾ ಇರುತ್ತೆ ಅಲ್ವಾ, ಪಾಲಿ ಆಗ್ತಾನೆ ಹೋಗ್ತಾ ಇರುತ್ತೆ. ಹಾಗಂತ ನೀವು ಅಲ್ಲೇ ಇಡಿ, ಹೊಸದಾಗಿ ಹಾಕ್ಕೊಳ್ಳಿ, ಮತ್ತೆ ಅದು ಅಲ್ಲೇ ಇರಲಿ. ಈ ಗಂಟಿನ ಮೇಲೇ ಉಪ್ಪನ್ನು ಹಾಕಿಟ್ಕೊಳ್ಳಿ. 6 ತಿಂಗಳಾದಮೇಲೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ನೀವು ಮಾಡಬೇಕಾದ್ರೂ ಸಹ ಇದೇ ಪ್ರಕಾರದಲ್ಲೇ ನೀವು ಮಾಡ್ಕೊಬನ್ನಿ ಫ್ರೆಂಡ್ಸ್. ಮನೆಯಲ್ಲಿ ದಿನದಿಂದ ದಿನಕ್ಕೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಅನ್ನೋದು ನಾವು ಹೇಳೋದು ಬೇಡ, ನೀವೇ ಆಶ್ಚರ್ಯ ಪಡ್ತೀರಾ. ತುಂಬ ರೀತಿಯ ಬದಲಾವಣೆಗಳೇ ನೋಡ್ತೀರಾ. ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ. 4 ದಿಕ್ಕುಗಳಿಂದನೂ ಹಣ ಬರುವಂತಹ ಒಂದು ಅದ್ಭುತ ರೆಮಿಡಿ ಅಂತ ಹೇಳ್ಬೋದು. ಹಣಕಾಸಿಗೆ ಸಂಬಂಧಪಟ್ಟಿದ್ದಂತಹ ಯಾವುದೇ ಒಂದು ದೋಷ ಇರಲಿ, ಹಣಕಾಸಿಗೆ ಸಂಬಂಧಪಟ್ಟಿದ್ದಂಥ ಯಾವುದೇ ಒಂದು ಸಮಸ್ಯೆ ಇರಲಿ ನಿವಾರಣೆ ಆಗುತ್ತೆ. ಮತ್ತು ಸಾಲದ ಹೊರೆಯಿಂದ ನೀವೇನಾದ್ರು ಬಳಲ್ತಾ ಇದ್ದರೆ ನಿಮ್ಮ ಸಾಲದ ಸಮಸ್ಯೆಯಿಂದ ನಿಮಗೆ ಶೀಘ್ರದಲ್ಲಿ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ನಿಮಗೆ ಪಾಸಿಟಿವ್ ಎನರ್ಜಿ ತಂದು ಕೊಡುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ತಂತ್ರದ ಪರಿಹಾರ ಅಂತಲೇ ಹೇಳ್ಬೋದು. ಈ ಉಪ್ಪಿನ ರೆಮಿಡಿನ ಮಾಡಿಕೊಂಡವರು ಯಾರೂ ಕೆಟ್ಟಿಲ್ಲ ಫ್ರೆಂಡ್ಸ್, ಯಾರೂ ಹಾಳಾಗಿಲ್ಲ, ಎಲ್ಲರೂ ಉದ್ಧಾರನೇ ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಇದರಿಂದ ಒಂದು ಒಳ್ಳೆಯ ರಿಸಲ್ಟನ್ನೇ ನೋಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಇದನ್ನ ನೀವು ಮಾಡ್ಕೊಳ್ಳಿ. ಮನೇಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ನಿಮಗೆ ಶೀಘ್ರದಲ್ಲೇ ನಿಮಗೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಇರುವಂತಹ, ಅದರಲ್ಲೂ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತಹ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಮಾತೆ ಮಹಾಲಕ್ಷ್ಮಿಯ ಅಂದರೆ ಈ ಉಪ್ಪನ್ನ ಸಂಭೂತಿ ಅಂತಲೂ ನಾವು ಕರಿತೀವಿ. ಈ ಸಂಭೂತಿಯನ್ನು ಬಳಸ್ಕೊಂಡು ಮಾತೆ ಮಹಾಲಕ್ಷ್ಮಿನ ಯಾವ ರೀತಿ ಅಟ್ರಾಕ್ಷನ್ ಮಾಡ್ಕೊಳ್ಳೋದು, ಯಾವ ರೀತಿ ನಮ್ಮಲ್ಲಿರುವಂಥ ಹಣಕಾಸುಗಳಿಂದ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು, ಋಣದಿಂದ ಯಾವ ರೀತಿ ನಾವು ಹೊರಗಡೆ ಬರೋದು, ಸಾಲ ಬಾಧೆಯಿಂದ ಯಾವ ರೀತಿ ನಾವು ಹೊರಗಡೆ ಬರೋದು ಅಂತ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ, ಇದರ ಫಲ ನಿಮ್ಗೆ ಎಷ್ಟು ಸಿಗುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ನೋಡಿದ್ರ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿರುತ್ತೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ, ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಯಶಿಂದ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ರೆಮಿಡಿ. ಪ್ರತಿಯೊಬ್ಬರು ಬಳಸ್ಕೊಂಡು ಪ್ರತಿಯೊಬ್ಬರು ಸಹ ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಮೇನಾಗಿ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.